ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋ 7ನೇ ತರಗತಿಯ ಕನ್ನಡ ಭಾಗ 2 ಪದ್ಯ 6 ಬಿಡುಗಡೆಯ ಹಾಡು. ಈ ಪದ್ಯಕ್ಕೆ ಸಂಬಂಧಪಟ್ಟಂತೆ ಕವಿ ಪರಿಚಯ ಹಾಗೂ ಅಭ್ಯಾಸದಲ್ಲಿಯ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿದುಕೊಳ್ಳೋಣ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕನ್ನು ಕೊಡಿ. ಮೊದಲನೆಯದಾಗಿ ಕವಿ ಪರಿಚಯವನ್ನು ನೋಡೋದಾಗಿ, ಕವಿ ಪರಿಚಯ ಹೆಸರು ಮುದೇನೂರು ಸಂಗಣ್ಣ. ಜನನ ಮಾರ್ಚ್ 7, 1927 ಜಮೀನ್ದಾರಿ ಕುಟುಂಬದಲ್ಲಿ ಜನಿಸಿದರು. ಸ್ಥಳ ಬಳ್ಳಾರಿ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಚಿಗಟೇರಿ. ಕೃತಿಗಳು ನವಿಲು ಕುಣಿದಾವ, ಬಾಳ ಭಿಕ್ಷುಕ, ಚಿತ್ರಪಟ, ರಾಮಾಯಣ, ಜನಪದದ ಮುಕ್ತಕಗಳು, ಆ ಅಜ್ಜ ಈ ಮೊಮ್ಮಗ, ಗೊಂದಲಿಗ, ದೇವೇಂದ್ರನ ಹಾಡುಗಳು, ಚಿಗಟೇರಿ ಪದಕೋಶ ಮುಂತಾದವುಗಳು. ಪ್ರಶಸ್ತಿಗಳನ್ನು ನೋಡೋದಾಗಿ, ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಅಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಮುಖ್ಯ ಪ್ರಶ್ನೆ ಅ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಪಂಜರದ ಹಕ್ಕಿ ಯಾವುದರ ಸಂಕೇತವಾಗಿದೆ? ಉತ್ತರ, ಪಂಜರದ ಹಕ್ಕಿ ಸ್ವತಂತ್ರವಿಲ್ಲದ ಬದುಕಿನ ಸಂಕೇತವಾಗಿದೆ. ಎರಡನೇ ಪ್ರಶ್ನೆ, ಹಂಗಿನ ಅರಮನೆಯಲ್ಲಿ ಹಕ್ಕಿ ಹೇಗೆ ನರಳುತ್ತಿದೆ? ಉತ್ತರ, ಹಂಗಿನ ಅರಮನೆಯಲ್ಲಿ ಹಕ್ಕಿ ರೆಕ್ಕೆಗಳನ್ನು ಬಿಗಿ ಹಿಡಿದು ನರಳುತ್ತಿದೆ. ಮೃಗರಾಜ ಏನೆಂದು ಗೊಣಗುತ್ತಿದೆ? ಉತ್ತರ, ಮೃಗರಾಜ ಇನ್ನೂ ಈ ಬಂಧನ ಸಾಕು ಎಂದು ಗೊಣಗುತ್ತಿದೆ. ನಾಲ್ಕನೇ ಪ್ರಶ್ನೆ, ಯಾವುದು ರವಿ ಕಿರಣಗಳನ್ನು ಸೆರೆಯೊಳಗೆ ಅಡಗಿಸಿಟ್ಟುಕೊಂಡಿದೆ? ಉತ್ತರ, ಕಾರಿರುಳು ರವಿ ಕಿರಣಗಳನ್ನು ಸೆರೆಯೊಳಗೆ ಅಡಗಿಸಿಟ್ಟುಕೊಂಡಿದೆ. ಐದನೇ ಪ್ರಶ್ನೆ, ನಮ್ಮ ಗುಡಿಯು ಅಂದರೆ ಬಾವುಟ ಎಷ್ಟು ಬಣ್ಣಗಳನ್ನು ಹೊಂದಿದೆ? ಉತ್ತರ, ನಮ್ಮ ಗುಡಿಯು 3 ಬಣ್ಣಗಳನ್ನು ಹೊಂದಿದೆ. ಆ. ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮೊದಲನೇ ಪ್ರಶ್ನೆ, ಪಂಜರದಲ್ಲಿ ನರಳುತ್ತಿರುವ ಹಕ್ಕಿ ಹರ್ಷದಲ್ಲಿ ವಿವರಿಸಲು ಏನು ಮಾಡಬೇಕು? ಪಂಜರದಲ್ಲಿ ನರಳುತ್ತಿರುವ ಹಕ್ಕಿ ಹರ್ಷದಲ್ಲಿ ವಿಹರಿಸಲು ಪಂಜರದ ಕದ ಮುರಿದು ಹೊರಬಂದು ಬಿಗಿ ಹಿಡಿದು ರೆಕ್ಕೆಗಳನ್ನು ಬಿಚ್ಚಿ ಆಕಾಶದಲ್ಲಿ ಸಂತೋಷವಾಗಿ ಸಂಚರಿಸಲಿ ಎಂದು ಕವಿ ಹೇಳಿದ್ದಾರೆ. ಎರಡನೇ ಪ್ರಶ್ನೆ, ತಿಳಿನೀರ ಮಳೆ ಏಕೆ ಸುರಿಯಬೇಕು? ಉತ್ತರ, ಕಾರಿರುಳು ರವಿ ಕಿರಣಗಳನ್ನು ಸೆರೆಯೊಳಗೆ ಅಡಗಿಸಿಕೊಂಡಿದ್ದು ಅದನ್ನು ಹೊರಗೆ ಬಿಟ್ಟು ಎಲ್ಲ ಕಡೆ ಬೆಳಕು ಹರಡಿ ನಮ್ಮ ಮೈ ಮನಸ್ಸಿನಲ್ಲಿರುವ ಮಲಿನತೆಯನ್ನು ಕಳೆದುಕೊಳ್ಳಲು ಒಳಹೊರಗೆ ಶುಚಿಯಾಗಲು ತಿಳಿಸಿದ ಮಳೆ ಸುರಿಯಬೇಕೆಂದು ಕವಿ ಹೇಳಿದ್ದಾರೆ. ಕಡಲುಗಳ ರಾಣಿಗೆ ಇನ್ನೂ ಉಳಿಗಾಲವಿಲ್ಲಬೇಕೆ? ಕೇವಲ ವ್ಯಾಪಾರಕ್ಕಾಗಿ ಬಂದ ಬ್ರಿಟಿಷರು ಶತಶತಮಾನಗಳ ಕಾಲ ನಮ್ಮನ್ನು ಆಳಿದರು. ಆದರೆ ಇಂದು ನಮ್ಮ ಭಾರತೀಯರು ದೇಶಕ್ಕಾಗಿ ಪ್ರಾಣವನ್ನೇ ಪಣಕ್ಕಿಡುವ ಸಿಡಿಲ ಮರಿಗಳು. ಭಾರತ ಮಾತೆಯ ಮೇಲೆ ಆಣೆ ಮಾಡಿ ಹೇಳುತ್ತೇವೆ, ನಮ್ಮ ಭಾರತದಿಂದ ತೊಲಗಿಸುತ್ತೇವೆ. ಇನ್ನು ಮುಂದೆ ಕಡಲ ರಾಣಿಗೆ ನಮ್ಮ ದೇಶದಲ್ಲಿ ಉಳಿಗಾಲವಿಲ್ಲ ಎಂದು ಕವಿ ಭಾರತೀಯ ಐಕ್ಯತೆಯನ್ನು ತಿಳಿಸಿದ್ದಾರೆ. ನಾಲ್ಕನೇ ಪ್ರಶ್ನೆ, ಒಕ್ಕೊರಲ ಹಾಡನ್ನು ನಾವು ಹೇಗೆ ಹಾಡಬೇಕೆಂದು ಕವಿ ಬಯಸುತ್ತಾನೆ? ಉತ್ತರ, 3 ಬಣ್ಣದ ಬಾವುಟವನ್ನು ಹಾರಿಸುತ್ತಾ ಜಾತಿ ಮತ ಪಂಥಗಳ ಭೇದವಿಲ್ಲದೆ ನಾವೆಲ್ಲ ಸಮಾನರು ಎಂದು ಹೇಳುತ್ತಾ ಬ್ರಿಟಿಷರನ್ನು ನಮ್ಮ ದೇಶದಿಂದ ಕಳುಹಿಸಲು ಮನದುಂಬಿ ದನಿಯೆತ್ತಿ ಒಗ್ಗಟ್ಟಿನ ಹಾಡನ್ನು ಹಾಡಬೇಕೆಂದು ಕವಿ ಬಯಸುತ್ತಾರೆ. ಆ. ಈ ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿ ಅಂತಿದೆ. ಅದಕ್ಕಿಂತ ಮೊದಲು ಇಲ್ಲಿ ಬಿಟ್ಟ ಸ್ಥಳವನ್ನು ನೋಡೋದಾಗಿ, ಬಿಟ್ಟ ಸ್ಥಳದಲ್ಲಿ ಮೊದಲಿಗೆ
ಖಾಲಿ ಬಿಟ್ಟ ಜಾಗವನ್ನು ಸೂಕ್ತ ಪದದಿಂದ ತುಂಬಿರಿ. 1. ಚಡಪಡಿಸುತ್ತಿದೆ ಮುನ್ನಡೆಸುವ ಹಾದಿ ಹುಡುಕಿ. 2. ಸೆರೆಯಿಂದ ಜಿಗಿದು ಸದರೇರಬೇಕು. 3. ಇನ್ನೆಲ್ಲ ನೀನೇಳು ಕಡಲುಗಳ ರಾಣಿ. 4. ಹಾಡುವೆವು ಬಿಡುಗಡೆಯ ಒಕ್ಕೊರಲ ಹಾಡು. ಇನ್ನು ಕೆಳಗೆ ಚಟುವಟಿಕೆದೊಳಗೆ ಸೂಚನೆಗಳನ್ನು ಗಮನಿಸಿ. ಭಾರತ ಸ್ವತಂತ್ರಕ್ಕಾಗಿ ಹೋರಾಡಿದ ಪ್ರಮುಖ ಹೆಸರುಗಳನ್ನು ಪಟ್ಟಿ ಮಾಡಿ ಅಂತಿದೆ. 2ನೇದು, ನಮ್ಮ ದೇಶದ ಬಾವುಟದ ಚಿತ್ರವನ್ನು ಬರೆದು ಚಿತ್ರಕ್ಕೆ ಸೂಕ್ತ ಬಣ್ಣವನ್ನು ಹಚ್ಚಿರಿ ಅಂತಿದೆ. 3ನೇದು, ಈ ಪದ್ಯದಲ್ಲಿ 2ನೇ ಹಾಗೂ 5ನೇ ಪದ್ಯಗಳನ್ನು ಕಂಠಪಾಠ ಮಾಡಿ. ಇನ್ನು ಕೆಳಗೆ ಈ ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿ. ಸೆರೆಯಿಂದ, ಉಳಿಗಾಲ, ಹತ್ತಡಿಯ ಮತ್ತು ಮನದುಂಬಿ ಅನ್ನುವಂತಹ ಪದಗಳಿದ್ದಾವೆ. ಇಲ್ಲಿ ಇವುಗಳನ್ನು ಬಿಡಿಸಿ ಬರೆದಾಗ ಸೆರೆಯಿಂದ, ಸೆರೆ ಪ್ಲಸ್ ಇಂದ ಅದು ಸೆರೆಯಿಂದ ಆಗುತ್ತೆ. ಕೂಡಿಸಿ ಬರೆದ್ರೆ ಅದು ಆಗಮ ಸಂಧಿ. ಉಳಿಗಾಲ ಬಿಡಿಸಿ ಬರೆದಾಗ ಉಳಿ ಪ್ಲಸ್ ಕಾಲ ಆದೇಶ ಸಂಧಿ. ಹತ್ತಡಿಯ, 10 ಪ್ಲಸ್ ಅಡಿಯ ಇದು ಲೋಪ ಸಂಧಿ ಆಗುತ್ತೆ. ಮನದುಂಬಿ ಬಿಡಿಸಿ ಬರೆದಾಗ ಮನ ಪ್ಲಸ್ ತುಂಬಿ ಅದು ಆದೇಶ ಸಂಧಿ ಆಗುತ್ತದೆ. ಇನ್ನು ಈ ಕೆಳಗಿನ ಪಾದಗಳಿಗೆ ತತ್ಸಮ ತದ್ಭವ ಪದಗಳನ್ನು ಬರೆಯಿರಿ. ಮೃಗ, ಮಿಗ, ರಾಜ, ರಾಯ, ಬಣ್ಣ, ವರ್ಣ, ಪ್ರಾಣ, ಹರಣ, ವಸನ, ಬಸನ, ಹಕ್ಕಿ, ಪಕ್ಷಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.